ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಆನಂದತೀರ್ಥವರದೆ ದಾನವಾರಣ್ಯಪಾವಕೆ ಜ್ಞಾನದಾಯಿನಿ ಸರ್ವೇಶೇ ಶ್ರೀನಿವಾಸೇಸ್ತು ಮೇ ಮನಃ. ಶ್ರೀ ವೆಂಕಟೇಶ್ವರ ಸ್ವಾಮಿಯ ವಾರ್ಷಿಕ ತೆಪ್ಪೋತ್ಸವ ಕಾರ್ಯಕ್ರಮ ತಿರುಮಲದಿಂದ ಪ್ರತ್ಯಕ್ಷ ಪ್ರಸಾರವನ್ನು ನಾವೆಲ್ಲರೂ ಕೂಡ ವೀಕ್ಷಿಸ್ತಾ ಇದ್ದೇವೆ. ಶ್ರೀದೇವಿ ಭೂದೇವಿ ಸಹಿತನಾಗಿ ಶ್ರೀ ಶ್ರೀನಿವಾಸ ನಮ್ಮೆಲ್ಲರನ್ನ ಅನುಗ್ರಹಿಸಲಿಕ್ಕಾಗಿ ನೌಕಾ ವಿಹಾರ ಯಾತ್ರೆಯನ್ನು ಕೈಗೊಂಡಿದ್ದಾನೆ. ನೌಕೆಯು ಬಹಳ ಸುಂದರವಾದ ರೀತಿಯಲ್ಲಿ ತೆಪ್ಪವು ಅಲಂಕರಿಸಲ್ಪಟ್ಟಿದೆ. ಅದರೊಳಗಡೆ ಆಲಯದ ಅಧಿಕಾರಿಗಳಿದ್ದಾರೆ, ಪರಿಚಾರಕರಿದ್ದಾರೆ, ಅರ್ಚಕರಿದ್ದಾರೆ, ವಾದ್ಯಕಾರರಿದ್ದಾರೆ, ವೇದ ಪಂಡಿತರಿದ್ದಾರೆ. ಹೀಗೆ ವಿವಿಧವಾಗಿರತಕ್ಕಂತಹ ವಿಭಾಗಗಳಿಗೆ ಸಂಬಂಧಿಸಿದಂತಹ ಭಕ್ತರು ಅದನ್ನು ಅಧಿರೋಹಿಸಿರುವಂತಹವರಾಗಿದ್ದಾರೆ. ಅಂತಹವರಿಗೆಲ್ಲರಿಗೂ ಕೂಡ ಅನುಗ್ರಹವನ್ನು ಮಾಡ್ತಾ ಸುತ್ತಲೂ ಕುಳಿತಿರತಕ್ಕಂತಹ ಭಕ್ತ ಸಮೂಹವನ್ನು ಕೂಡ ವಿಶೇಷವಾಗಿ ಅನುಗ್ರಹಿಸುತ್ತಾ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಪಾಲ್ಗೊಂಡಂತಹ ಭಕ್ತರನ್ನು ಎಲ್ಲರನ್ನು ಕೂಡ ಅನುಗ್ರಹಿಸುತ್ತಾ ಇದು ತೆಪ್ಪೋತ್ಸವ ಕಾರ್ಯಕ್ರಮ ವೈಭವದಿಂದ ಆಚರಿಸಲ್ಪಡ್ತಾ ಇದೆ. ಅದನ್ನು ನಾವು ವೀಕ್ಷಿಸ್ತಾ ಇದ್ದೇವೆ. ಅತ್ಯಂತ ಸುಂದರವಾದ ರೀತಿಯಲ್ಲಿ ಈ ನೌಕಾ ವಿಹಾರ ಯಾತ್ರೆಯನ್ನು ಸ್ವಾಮಿ ಕೈಗೊಂಡಿರುವಂತಹದ್ದು. ಇಂತಹ ಸಂದರ್ಭದಲ್ಲಿ ನಾವು ಆ ಭಗವಂತನ ಮಹಿಮೆಯನ್ನು ತಿಳಿದುಕೊಳ್ತಾ ಶ್ರೀದೇವಿ ಭೂದೇವಿ ಸಹಿತನಾದಂತಹ ಆ ಭಗವಂತನನ್ನು ನಾವು ವಿಶೇಷವಾಗಿ ಸ್ಮರಿಸೋಣ, ಆಶ್ರಯಿಸೋಣ. ಹರಿಕಥಾ ಶ್ರವಣ ಮಾಡೋ ಪಥ ವೈಕುಂಠಕ್ಕಿದು ನೋಡೋ ಎಂಬುದಾಗಿ ಆ ಹರಿಯ ಕಥೆಯನ್ನು ನಾವು ಕೇಳಬೇಕಂತೆ, ಭಗವಂತನ ಮಹಿಮೆಯನ್ನು ತಿಳಿದುಕೊಳ್ಳಬೇಕಂತೆ. ಹಾಗೆ ತಿಳ್ಕೊಂಡದ್ದು ಅಂತಾದರೆ ಅದು ವೈಕುಂಠಕ್ಕೆ ಮಾರ್ಗ ಅಂತ ತಿಳಿಸ್ತಾರೆ. ಸರಸಿ ಜನಾಭನ ಸರ್ವದಾ ಹೊಗಳುತ ದುರಿತ ದೂರ ಕೀಡಾಡೋ ಹರಿ ಕಥಾಶ್ರವಣ ಮಾಡೋ ಧ್ಯಾನ ಭಕುತಿ ವೈರಾಗ್ಯವೀವ ನಮ್ಮ ಆನಂದ ತೀರ್ಥರ ಪಾಡೋ ಪರಮ ಪುರುಷ ಶ್ರೀ ಪುರಂದರ ವಿಠಲನ ಚರಣ ಕಮಲದಲ್ಲಿ ಕೂಡೋ ಹರಿ ಕಥಾಶ್ರವಣ ಮಾಡೋ. ಹರಿಯ ಕಥೆಯ ಶ್ರವಣವನ್ನು ಮಾಡಬೇಕಂತೆ. ಆ ಹರಿಕಥೆಯ ಶ್ರವಣವನ್ನು ಮಾಡಿದ್ದು ಅಂತಾದರೆ ಧ್ಯಾನ ಭಕ್ತಿ ವೈರಾಗ್ಯ ಇವುಗಳನ್ನು ನೀಡತಕ್ಕಂತಹ ಗುರುಗಳನ್ನು ಕೂಡ ಆಶ್ರಯಿಸಬೇಕು. ಆನಂದ ತೀರ್ಥರನ್ನು, ಮಧ್ವಾಚಾರ್ಯರನ್ನು ಹಾಗೆ ಆಶ್ರಯಿಸಿದಾಗ ಅವರ ಮುಖಾರವಿಂದದಿಂದ ಬರತಕ್ಕಂತಹ ಸ್ವಾಮಿಯ ಮಹಿಮೆ, ಪರಮ ಪುರುಷ ಶ್ರೀ ಪುರಂದರ ವಿಠಲ ಆ ಸ್ವಾಮಿಯ ಮಹಿಮೆ ಅದ್ಭುತವಾದಂತಹದ್ದು. ಆಗ ಆ ಸ್ವಾಮಿಯ ಚರಣ ಕಮಲಗಳನ್ನು ನಾವೆಲ್ಲರೂ ಕೂಡ ಆಶ್ರಯಿಸಬಹುದು. ಯಾಕಂದರೆ ಮಹಾತ್ಮ ಜ್ಞಾನಪೂರ್ವಸ್ತು ಸುದೃಢ ಸರ್ವತೋಧಿಕ ಸ್ನೇಹೋ ಭಕ್ತಿ ರೀತಿ ಪ್ರೋಕ್ತಃ ತಯಾ ಮುಕ್ತಿರ್ನ ಚಾನ್ಯಥ ಅಂತ ಶಾಸ್ತ್ರಕಾರರು ತಿಳಿಸ್ತಾ ಇದ್ದಾರೆ. ಅಂತಹ ಭಕ್ತಿ ನಮ್ಮಲ್ಲಿ ಉಂಟಾಗಬೇಕಂತೆ. ಸ್ವಾಮಿಯ ಮಹಿಮೆಗಳನ್ನು ತಿಳಿದುಕೊಳ್ತಾ ಆ ಜ್ಞಾನದಿಂದ ಉಂಟಾಗಿರತಕ್ಕಂತಹ ಭಕ್ತಿ, ನಿರ್ಮಲವಾದಂತಹ ಭಕ್ತಿ, ಶುದ್ಧವಾದಂತಹ ಭಕ್ತಿ ನಮ್ಮಲ್ಲಿ ವಿಶೇಷವಾಗಿರತಕ್ಕಂತಹ ಉತ್ಸಾಹವನ್ನು ತುಂಬುತ್ತದಂತೆ. ಹಾಗಾಗಿ ಆ ಸ್ವಾಮಿಯ ಮಹಿಮೆಯನ್ನು ತಿಳಿದುಕೊಳ್ತಾ ನಾವು ಎಲ್ಲರೂ ಕೂಡ ಆ ಸ್ವಾಮಿಯ ಮಹಿಮೆಯನ್ನು ತಿಳಿದಂಥವರಾಗಿ ಭಕ್ತಿಯನ್ನು ಮಾಡಿ ಕೃತಾರ್ಥರಾಗೋಣ. ಸ್ವಾಮಿಯ ನಾಮಸ್ಮರಣೆಯನ್ನು ಮಾಡೋಣ. ನಾರಾಯಣ ನಾರಾಯಣ ಗೋವಿಂದ ಹರಿ, ನಾರಾಯಣ ನಾರಾಯಣ ಗೋವಿಂದ, ನಾರಾಯಣ ಗೋವಿಂದ ಗೋವಿಂದ ಮುಕುಂದ ನವರಸ ಸುರಾನಂದ ಅಂತ ಕರಿತಾ ಇದ್ದಾರೆ. ಅತ್ಯಂತ ಆನಂದವನ್ನು ಉಂಟು ಮಾಡತಕ್ಕಂಥದ್ದು ನವರಸಗಳೇನಿದ್ದಾವೆ ಆ ನವರಸಗಳನ್ನು ಕೂಡ ಮೀರಿಸಿರತಕ್ಕಂತಹ ವಿಶೇಷವಾದಂತಹ ರಸದ ಆನಂದವನ್ನು ಉಂಟು ಮಾಡತಕ್ಕಂತಹದ್ದು ನಾರಾಯಣ. ನಾರಾಯಣ ಅನ್ನುವಂತಹ ನಾಮ, ಗೋವಿಂದ ಗೋವಿಂದ ಅನ್ನುವಂತಹ ನಾಮ ಎಲ್ಲರ ಪಾಪಗಳನ್ನು ಹರಿಸ್ತಾನೆ. ಆದ್ದರಿಂದ ಹರಿ ಎಂಬುದಾಗಿ ಕರೆಯತಕ್ಕಂತಹದ್ದು. ಆ ಎಲ್ಲರ ಜ್ಞಾನವನ್ನು ಅಭಿವೃದ್ಧಿ ಮಾಡತಕ್ಕಂಥವನು, ಎಲ್ಲರಲ್ಲಿಯೂ ಕೂಡ ವಿಶೇಷ ಗುಣಗಳನ್ನು ತಂದುಕೊಡತಕ್ಕಂಥವನು, ಎಲ್ಲರ ದೋಷಗಳನ್ನು ದೂರ ಮಾಡತಕ್ಕಂಥವನು,
ಆದ್ದರಿಂದ ನಾರಾಯಣ ನಾರಾಯಣ ಎಂಬುದಾಗಿ ಕರೆಸಿಕೊಳ್ಳಲ್ಪಡ್ತಾನೆ. ಸಜ್ಜನರ ರಕ್ಷಕ, ಆದ್ದರಿಂದ ಗಾಂ ವಿಂದತೀತಿ ಗೋವಿಂದ, ಗೋವಿಂದ ಶಬ್ದ ವಾಚ್ಯನಾಗಿದ್ದಾನೆ. ಗೋವುಗಳು ಲೋಕದಲ್ಲಿ ಪ್ರಸಿದ್ಧಿಯಾದಂತಹವುಗಳೇ. ಅಂತಹ ಆಕಳುಗಳ ರಕ್ಷಣೆಯನ್ನು ಮಾಡ್ತಕ್ಕಂತಹ ಗೋಪಾಲಕನು ಆ ಸ್ವಾಮಿ ಶ್ರೀ ಶ್ರೀನಿವಾಸ. ಅಂತಹ ಆ ಶ್ರೀನಿವಾಸ ವೇದಗಳ ರಕ್ಷಣೆಯನ್ನು ಮಾಡಿರ್ತಕ್ಕಂಥವನು. ವೇದ ರಕ್ಷಣೆ ಒಂದೇ ಅಲ್ಲ, ಭೂಮಿಯ ರಕ್ಷಣೆ. ಗೋ ಶಬ್ದಕ್ಕೆ ಭೂಮಿ ಅನ್ನುವ ಅರ್ಥವೂ ಕೂಡ ಇದೆ. ಗಾಂ ವಿಂದತಿ ಅಂದರೆ ಭೂಮಿಯನ್ನು ರಕ್ಷಣೆ ಮಾಡ್ತಕ್ಕಂಥವನು, ಧರೆಗೆ ಒಡೆಯನಾಗಿರ್ತಕ್ಕಂಥವನು. ಆದ್ದರಿಂದ ಧರಾರಮಣ ಗೋವಿಂದ ಗೋವಿಂದ ಎಂಬುದಾಗಿ ಸ್ವಾಮಿಯನ್ನು ಸಂಬೋಧಿಸುತ್ತಾರೆ. ಶ್ರೀರಮಣನೂ ಆಗಿದ್ದಾನೆ. ಅಂತಹ ಶ್ರೀರಮಣನನ್ನು, ಧರಾರಮಣನನ್ನು ಇದೋ ನೌಕೆಯಲ್ಲಿ ತೆಪ್ಪದಲ್ಲಿ ವಿರಾಜಿಸ್ತಾ ಇರತಕ್ಕಂತಹ ಆ ಸ್ವಾಮಿಯನ್ನು ನಾವೆಲ್ಲರೂ ವೀಕ್ಷಿಸ್ತಾ ಇದ್ದೇವೆ. ಬಹಳ ಸುಂದರವಾದ ರೀತಿಯಲ್ಲಿ ಅಲಂಕೃತಗೊಂಡಿರತಕ್ಕಂತಹ ನೌಕೆಯನ್ನು ನಾವು ನೋಡ್ತಾ ಇದ್ದೇವೆ. ಆ ನೌಕೆಯ ಒಳಭಾಗದಲ್ಲಿ ಸ್ವಾಮಿ ತನಗೆ ಅತ್ಯಂತ ಪ್ರಿಯರಾದಂತಹ ಶ್ರೀದೇವಿ ಭೂದೇವಿಯಿಂದ ಸಹಿತನಾಗಿ ಕುಳಿತುಕೊಂಡು ಈ ನೌಕಾ ವಿಹಾರವನ್ನು ತಾನು ಮಾಡ್ತಾ ಇರತಕ್ಕಂತಹದ್ದು, ನಮ್ಮನ್ನು ಅದರಲ್ಲಿ ಭಾಗಿಗಳನ್ನಾಗಿ ಮಾಡಿ ನಮ್ಮಿಂದಲೂ ಕೂಡ ಪುಣ್ಯಾರ್ಜನೆಯನ್ನು ಮಾಡಿಸ್ತಾ ಇರತಕ್ಕಂತಹದ್ದು. ಹರಿನಾಮದರ ಗಿಣಿಯು ಹಾರುತ್ತಿದೆ ಜಗದಿ, ಪರಮ ಭಾಗವತರು ಬಲೆಯ ಬೀಸುವರು ಎಂಬುದಾಗಿ. ಆ ಭಗವಂತನ ನಾಮ ಅನ್ನುವುದೇ ಒಂದು ಅರಗಿಣಿ ಇದ್ದಂತೆ. ಅದು ಲೋಕದಲ್ಲಿ ಎಲ್ಲೆಡೆಯಲ್ಲೂ ಕೂಡ ಹಾರ್ತಾ ಇರ್ತದಂತೆ. ಆದರೆ ಸಜ್ಜನರು ಏನಿದ್ದಾರೆ, ಪರಮ ಭಾಗವತರು, ಆ ಗಿಳಿಯನ್ನು ಬಲೆಯನ್ನು ಹಾಕಿ, ಭಕ್ತಿ ಅನ್ನತಕ್ಕಂತಹ ಬಲೆಯನ್ನು ಹಾಕಿ ಅದನ್ನು ಹಿಡಿದುಕೊಳ್ಳಬೇಕಂತೆ, ಆ ಹರಿ ಅನ್ನುವಂತಹ ಅರಗಿಣಿಯನ್ನು. ಕೋಪ ಅನ್ನುವಂತಹದ್ದು ಬಂದುಬಿಟ್ರೆ ಆ ಭಕ್ತಿ ದೂರ ಆಗಿಬಿಡ್ತಿದೆ, ಗಿಳಿ ದೂರ ಓಡೋಗ್ಬಿಡ್ತಿದೆ. ಕೋಪವೆಂಬ ಮಾರ್ಜಾಲ ಕಂಡರೆ ನುಂಗುವುದು. ಬೆಕ್ಕು ಯಾವಾಗಲೂ ಕೂಡ ಗಿಳಿ ಮರಿಯನ್ನು ನುಂಗಿ ಹಾಕಿಬಿಡ್ತದಂತೆ. ಅದು ಕೋಪ ಅನ್ನತಕ್ಕಂತಹದ್ದು ನಮ್ಮಲ್ಲಿರ್ತಕ್ಕಂತಹ ಒಂದು ಬೆಕ್ಕು. ಅದು ನಮ್ಮಲ್ಲಿ ಆ ಭಗವಂತನ ನಾಮ ಅನ್ನತಕ್ಕಂತಹ ಅರಗಿಣಿ ಏನಾದರೂ ಇದ್ದರೆ ಅದು ಬರದಂತೆ ನುಂಗಿ ಹಾಕಿಬಿಡ್ತದಂತೆ. ಕೋಪದಲ್ಲಿ ಯಾರು ಕೂಡ ಸ್ವಾಮಿಯ ನಾಮಸ್ಮರಣೆಯನ್ನು ಮಾಡುವುದಿಲ್ಲ. ಹಾಗಾಗಿ ಕೋಪ ಅನ್ನತಕ್ಕಂತಹದ್ದು ಬೆಕ್ಕಿನಂತೆ. ಆ ಬೆಕ್ಕು ಯಾವ ರೀತಿಯಾಗಿ ಅರಗಿಣಿಯನ್ನು ನುಂಗಿ ಹಾಕಿಬಿಡ್ತದೋ ಹಾಗೆ ಭಗವಂತನ ನಾಮಸ್ಮರಣೆ ಅನ್ನತಕ್ಕಂತಹದ್ದನ್ನು ನುಂಗಿ ಹಾಕಿಬಿಡ್ತಿದೆ ಕೋಪ ಅನ್ನುವಂತಹದ್ದು. ಹಾಗಾಗಿ ಕೋಪವನ್ನು ದೂರ ಇಡಬೇಕು ಅಂತ ತಿಳಿಸ್ತಾ ಇದ್ದಾರೆ. ತಾಪವೆಂಬುವ ಹುಲಿಯ ಕೊಂಡೊಯ್ಯುವುದು, ಕಾಪಾಡಲದ ನೊಯ್ದು ಹೃದಯದೊಳಗಿಂಬಿಟ್ಟು ಆಪತ್ತಿಗೋದಾಗುವುದು ಆ ಮುದ್ದು ಅರಗಿಣಿಯು. ಆದ್ದರಿಂದ ಆ ನಾಮವನ್ನು, ಅರಗಿಣಿ ಅನ್ನತಕ್ಕಂಥ ಹರಿನಾಮ ಅನ್ನತಕ್ಕಂತಹ ಅರಗಿಣಿಯನ್ನು ನಾವು ನಮ್ಮ ಹೃದಯದ ಒಳಗಡೆ ಇರಿಸಿಕೊಳ್ಳಬೇಕಂತೆ. ಅದನ್ನು ಕಾಪಾಡಬೇಕು ಅಂತಾದರೆ ಆ ಕಾಪಾಡಲ್ಪಟ್ಟಂತಹ ಅರಗಿಣಿ ಏನು ಮಾಡ್ತಿದೆ, ನಮ್ಮ ಆಪತ್ತು ಕಾಲಕ್ಕೆ ಒದಗತಕ್ಕಂತಹದ್ದಾಗ್ತಿದೆ, ನಮ್ಮನ್ನು ರಕ್ಷಿಸ್ತಿದಂತೆ. ಆದ್ದರಿಂದ ಅಂತಹ ಅರಗಿಣಿಯನ್ನು, ಹರಿನಾಮವನ್ನು ಸರ್ವದಾ ಸ್ಮರಿಸುತ್ತಾ ನಾವೆಲ್ಲರೂ ಕೂಡ ಧನ್ಯರಾಗೋಣ, ಪುಣ್ಯ ಭಾಜನರಾಗೋಣ. ಶ್ರೀ ವೆಂಕಟೇಶ್ವರ ಸ್ವಾಮಿಯ ವಾರ್ಷಿಕ ತೆಪ್ಪೋತ್ಸವ ಸಂದರ್ಭದಲ್ಲಿ ಸ್ವಾಮಿಯ ಮಹಿಮೆಯನ್ನು ತಿಳಿದುಕೊಳ್ತಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋಣ. ವೇದ ಪಂಡಿತರು ವೇದ ಪಾರಾಯಣ ವೈಮದಾಮಿ ಧೇನಿ ರಾಮಿ ದೀನಿ ಧಾಮಿ ಧೇನಿ ನಾಮೇವಾ
वर्णं वेद वेदवर्णं वर्णं वेदेतीति वेदवर्णं वर्णं वेदेति वेदेतीति वेद वेदेत्य प्रवीद प्रवीदिति वेद वेदेत्य प्रवीद इत्यप्रवीद प्रवीदितीत्य प्रवीद्यद्यद प्रवीदितीत्य प्रवीद्यद अप्रवीद्यद्यद प्रवीद प्रवीद्यद्धृतवत् धृतवद्यद प्रवीद प्रवीद्यद्धृतवत् यद्धृतवत् धृतवद्यद्यद्धृतवत् पदं पदं घृतवद्यद्यद्धृतवत् पदं घृतवत् पदं पदं घृतवत् घृतवत् पदमनोच्यते नोच्यते पदं घृतवत् घृतवत् पदमनोच्यते पदमनोच्यते नोच्यते पदं पदमनोच्यते ससो नोच्यते पदं पदमनोच्यते सः अनोच्यते ससो नोच्यते नोच्यते सा मासा गुंसो नोच्यते नोच्यते सा अनोच्यत इत्यनो उच्यते मासा गोददासां वर्णो वर्णासागो दासां वर्णः आसां वर्णो वर्णासामासां वर्णस्तन्दं वर्णासामासां वर्णस्तम् वर्णस्तन्दं वर्णो वर्णस्तन्द्वात्पादं वर्णो वर्णस्तन्द्वा तन्द्वात्पादं तन्द्वा समिद्भिः समिद्भिः स्वादं तन्द्वा समिद्भिः स्वादमिद्भिः समिद्भिः स्वात्पादमिद्भिरङ्गिरो अङ्गिरः समिद्भिः समिद्भिरङ्गिरः समिद्भिरङ्गिरो अङ्गिरः समिद्भिः समिद्भिरङ्गिर इति इत्यङ्गिरः समिद्भिः समिद्भिरङ्गिर इति समिद्भिरिति समितोभिः अङ्गिर इति इत्यङ्गिरो अङ्गिर इत्याह हेत्यङ्गिरो अङ्गिर इत्याह इत्याह हेतीत्याह सामिधेनीषु सामिधेनीष्वाहेतीत्याह सामिधेनीषु आहदामिधेनीषु दामिधेनीष्वाहादामिधेनीष्वेवैव दामिधेनीष्वाहादामिधेनीष्वेवा सामिधेनीष्वेवैव सामिधेनीषु सामिधेनीष्वेव तत्तदेव सामिधेनीषु दामिधेनीष्वेव तत् सामिधेनीष्विति सामिधेनीषु एव तत्तदेवैव तज्ज्योतिर्ज्योतिस्तदेवैव तज्ज्योतिः तज्ज्योतिर्ज्योतिस्तत्तज्ज्योतिर्जनयति जनयति ज्योतिस्तत्तज्ज्योतिर्जनयति ज्योतिर्जनयति जनयति ज्योतिर्ज्योतिर्जनयति स्त्रियो जनयति ज्योतिर्ज्योतिर्जनयति स्त्रियः जनयति स्त्रियस्त्रियो जनयति जनयति स्त्रियस्तेन तेन स्त्रियो जनयति जनयति स्त्रियस्तेन स्त्रियस्तेन तेन स्त्रियस्त्रियस्तेन यद्यत्तेन स्त्रियस्त्रियस्तेन यद् तेन यद्यत्तेन तेन यदृजर्जो यत्तेन तेन यदृजः यदृजर्जो यद्यदृजस्त्रियस्त्रियर्जो यद्यदृजस्त्रियः अजस्त्रियस्त्रियर्जर्जस्त्रियस्तेन तेन स्त्रियर्जर्जस्त्रियस्तेन स्त्रियस्तेन तेन स्त्रियस्त्रियस्तेन यद्यत्तेन स्त्रियस्त्रियस्तेन यत् तेन यद्यत्तेन तेन यद्गायत्र्यो गायत्र्यो यत्तेन तेन यद्गायत्र्यः यद्गायत्र्यो गायत्र्यो यद्यद्गायत्र्यस्त्रियस्त्रियो गायत्र्यो यद्यद्गायत्र्यस्त्रियः गायत्र्यस्त्रियस्त्रियो गायत्र्यो गायत्र्यस्त्रियस्तेन तेन स्त्रियो गायत्र्यो गायत्र्यस्त्रियस्तेन स्त्रियस्तेन तेन स्त्रियस्त्रियस्तेन यद्यत्तेन स्त्रियस्त्रियस्तेन यत् तेन यद्यत्तेन तेन यत्सामिधेन्यस्सामिधेन्यो यत्तेन तेन सामिधेन्यः यत्सामिधेन्यस्सामिधेन्यो यद्यत्सामिधेन्यो वृषण्वतीं वृषण्वतीं सामिधेन्यो यद्यत्सामिधेन्यो वृषण्वतीं सामिधेन्यो वृषण्वतीं वृषण्वतीं सामिधेन्यः सामिधेन्यो वृषण्वतीमन्मनो वृषण्वतीं सामिधेन्यः सामिधेन्यो वृषण्वतीमनो सामिधेन्य इति सामिधेन्यः वृषण्वतीमन्मनो वृषण्वतीं वृषण्वतीमन्वाहानो वृषण्वतीमन्वाः वृषण्वतीमिति वृषण्वतीम् अन्वाहान्वन्वाहतेन तेनान्वन्वाहतेन आहतेन तेनाहतेन मुक्तस्व
ಜಯ ಗೋವಿಂದ ಹರೇ ಮುಕುಂದ ಸದ್ಗುಣನಿದೆ ಸಂಪೂರ್ಣ ಸತ್ಸನ್ನಿದೆ ಜಯ ಗೋವಿಂದ ಸುಭಕ್ತ ಸುಂದರನಿದೆ ಮಾಂಗಲ್ಯ ಮಂತ್ರಾಂಬುದೇ ಜಯ ಗೋವಿಂದ ಹರೇ ಪರಾತ್ಪರ ಕೃಪ ಮಂದಾರ ಗೋಪತುದೇ ಜಯ ಗೋವಿಂದ ಹರೇ ರಮಾಪತಿ ರಸಮತೆ ವಂದೇ ಪದಶ್ರೀಗತೆ ವಾಡಿವೋ ಕಂಟಿರಟರೆ ವನ್ನೆಲವಾಡು ಪಾಡಿವೋ ಕಂಟಿರಟರೆ ವನ್ನೆಲವಾಡು పైడి మూల ముకటారు పరుసులవాడు వాడివో కంటిరటెరె వన్నెలవాడు పైడి మూల ముకటారు పరుసులవాడు వాడివో కంటిరటెరె వన్నెలవాడు కిరీటము వాడు పీతాంబరము వాడు కొద్దిగ కౌస్తుభమణి ఉరము వాడు పెద్ద కిరీటము వాడు పీతాంబరము వాడు కొద్దిగ కౌస్తుభమణి ఉరము వాడు ముద్దుల ముఖము వాడు ముతేల నామము వాడు ముద్దుల ముఖము వాడు ముతేల నామము వాడు అస్తిగో శంఖ చక్రాల అస్తాల వాడు పాడివో పాడివో కంటిరటెరె వన్నెలవాడు అందిన కటిహస్తపు అభయహస్తము వాడు అందెల గజ్జుల పాదాల మరువాడు అందిన కటిహస్తపు అభయహస్తము వాడు అందెల గజ్జల పాదాల మరువాడు కుందనము పుడి మకర కుండలము పులవాడు కుందనము పుడి మకర కుండలము పులవాడు కందువ బాగుపురుల కడియాలవాడు వాడివో వాడివో కంటిరటెరె వన్నెలవాడు నగవు చూపులవాడు నాభి కమలము వాడు మొగముల మొలనూళ్ళ మొలవాడు నగవు చూపులవాడు నాభి కమలము వాడు మొగముల మొలనూళ్ళ మొలవాడు చిగురు మోము వాడు శ్రీ వెంకటేశుడు చిగురు మోము వాడు శ్రీ వెంకటేశుడు తగుణల మేల్మంగ తాళి మెడవాడు చిగురు మోము వాడు శ్రీ వెంకటేశుడు తగుణల మేల్మంగ తాళి మెడవాడు వాడివో వాడివో కంటిరటెరె వన్నెలవాడు పైడి మూల మొకటారు పరుదులవాడు వన్నెలవాడు వాడివో కంటిరటెరె వన్నెలవాడు 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 ఎందు నీకు ప్రియమో ఈ దెబ్బతిరునాళ్ళు ఎందు నీకు ప్రియమో ఈ దెబ్బతిరునాళ్ళు తిందుబడే చిరులతో ఈ దెబ్బతిరునాళ్ళు
తిరునాళ్ళు పాల జల నీటిలో పవళించి పాము తెప్ప తేలుతున్నది అదే తెప్ప తిరునాళ్ళు బోలైనే కోనకమై ఒక్క మర్యాకు మీద బోలైనే కోనకమై ఒక్క మర్యాకు మీద తేలుతున్నది ఈ తెప్ప తిరునాళ్ళు ఎందు నీకు ప్రియమో ఏ తెప్ప తిరునాళ్ళు అమృతము తచ్చునాడు అంబుదిలో మందము తేమల తేలించు ఈ దెబ్బ తిరునాళ్ళు యమునలో కాళేంగుని అంగపు పడిగ మీద తిమిరి తొక్కినాయి దెబ్బ తిరునాళ్ళు ఎందు నీకు ప్రియము ఏ దెబ్బ తిరునాళ్ళు అప్పుడు 16,000 అంగనల చెమటల దెబ్బల తేలినది అదే దెబ్బ తిరునాళ్ళు ఒప్పుగా శ్రీ వెంకటాద్రి ఉన్నది కొనేటిలోన ఒప్పుగా శ్రీ వెంకటాద్రి ఉన్నది కొనేటిలోన మరిల్లి నేట నేట ఏ దెబ్బ తిరునాళ్ళు ఒప్పుగా శ్రీ వెంకటాద్రి ఉన్నది కొనేటిలోన దెబ్బరిల్లి నేట నేట ఏ దెబ్బ తిరునాళ్ళు ఎందు నీకు ప్రియమో ఏ దెబ్బ తిరునాళ్ళు తిందువలే తిరులతో ఏ దెబ్బ తిరునాళ్ళు ఎందు నీకు ప్రియమో ఏ దెబ్బ తిరునాళ్ళు ఎందు నీకు ప్రియమో ఏ దెబ్బ తిరునాళ్ళు ఎందు నీకు ప్రియమో ఏ దెబ్బ తిరునాళ్ళు వేదం వేదం గెవ్వని వెతకెడిని ఆ దేవుని కొనియాడుడి వేదం గెవ్వని వెతకెడిని ఆ దేవుని కొనియాడుడి వెంకటరమణ గోవింద సంకటహరణ గోవింద గోవింద హరి గోవింద వెంకటరమణ గోవింద శ్రీనివాస గోవింద శ్రీ వెంకటేశ గోవింద భక్తవత్సల గోవింద భాగవత ప్రియ గోవింద నిత్య నిర్మల గోవింద నిలమెగ శ్యామ గోవింద పురాణ పురుష గోవింద పుండరీకాక్ష గోవింద నాద నాదన గోవింద నవనీత చోర గోవింద పశుపాలక శ్రీ గోవింద పాప విమోచన గోవింద దుష్ట సంహార గోవింద దురిత నివారణ గోవింద శ్రిత పరిపాలక గోవింద కష్ట నివారణ గోవింద గోవింద హరి గోవింద గోకుల నాదన గోవింద గోవింద హరి గోవింద గోకుల నాదన గోవింద వత్సమకుటధర గోవింద
ಗೋವಿಂದ ವರಾಹಮೂರ್ತಿ ಗೋವಿಂದ ಗೋಪಿ ಜನಲೋಲ ಗೋವಿಂದ ಗೋವರ್ಧನೋದ್ಧಾರ ಗೋವಿಂದ ದಶರಥನಂದನ ಗೋವಿಂದ ದಶಮುಖ ಮರ್ದನ ಗೋವಿಂದ ಪಕ್ಷಿವಾಹನ ಗೋವಿಂದ ಪಾಂಡವ ಪ್ರಿಯ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲನಾದನ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲನಾದನ ಗೋವಿಂದ ಸೀತಾನಾಯಕ ಗೋವಿಂದ ಶ್ರಿತ ಪರಿಪಾಲಕ ಗೋವಿಂದ ದರ್ಶನ ಪೋಷಕ ಗೋವಿಂದ ಧರ್ಮ ಸಂಸ್ಥಾಪಕ ಗೋವಿಂದ ಅನಾಥ ರಕ್ಷಕ ಗೋವಿಂದ ಆಪದ್ಬಾಂಧವ ಗೋವಿಂದ ಶರಣಾಗತ ವತ್ಸಲ ಗೋವಿಂದ ಕರುಣಾಸಾಗರ ಗೋವಿಂದ ಕಮಲಧಲಾಕ್ಷ ಗೋವಿಂದ ಕಾಮಿತ ಫಲದ ಗೋವಿಂದ ಪಾಪ ವಿನಾಶಕ ಗೋವಿಂದ ಪಾಹಿ ಮುರಾರೇ ಗೋವಿಂದ ಶ್ರೀಮುಖಾಂಕಿತ ಗೋವಿಂದ ಶ್ರೀಮಸ್ತಾಂಕಿತ ಗೋವಿಂದ ಧರಣಿ ನಾಯಕ ಗೋವಿಂದ ದಿನಕರ ತೇಜ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲನಾದನ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲನಾದನ ಗೋವಿಂದ ಪದ್ಮಾವತಿ ಪ್ರಿಯ ಗೋವಿಂದ ಪ್ರಸನ್ನ ಮೂರ್ತಿ ಗೋವಿಂದ ಅಭಯಹಸ್ತ ಗೋವಿಂದ ಅಕ್ಷಯ ವರದ ಗೋವಿಂದ ಶಂಖ ಚಕ್ರಧರ ಗೋವಿಂದ ಚಾಂಗ ಗದಾಧರ ಗೋವಿಂದ ವಿರಜಾತಿರಸ್ತ ಗೋವಿಂದ ವಿರೋಧಿ ಮರ್ಧನ ಗೋವಿಂದ ಸಾಲಗ್ರಾಮಧರ ಗೋವಿಂದ ಸಹಸ್ರನಾಮ ಗೋವಿಂದ ಲಕ್ಷ್ಮೀ ವಲ್ಲಭ ಗೋವಿಂದ ಲಕ್ಷ್ಮಣಾಗ್ರಜ ಗೋವಿಂದ ಕಸ್ತೂರಿ ತಿಲಕ ಗೋವಿಂದ ಅಂಜನಾಂಬರಧರ ಗೋವಿಂದ ಗರುಡ ವಾಹನ ಗೋವಿಂದ ಗಜರಾಜ ರಕ್ಷಕ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲನಾದನ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲನಾದನ ಗೋವಿಂದ ಬ್ರಹ್ಮಾಂಡ ರೂಪ ಗೋವಿಂದ ಭಕ್ತ ರಕ್ಷಕ ಗೋವಿಂದ ನಿತ್ಯ ಕಲ್ಯಾಣ ಗೋವಿಂದ ನೀರಜನಾಭ ಗೋವಿಂದ ಏಡುಗುಣ ಕಿಸಮನ ಗೋವಿಂದ ಗೋವಿಂದ ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ. ಗೋವಿಂದ ಗೋವಿಂದ ಎಂಬುದಾಗಿ ಭಕ್ತರೆಲ್ಲರೂ ಕೂಡ ಬಹಳ ಭಕ್ತಿಯಿಂದ ಆ ಗೋವಿಂದನ ನಾಮಸ್ಮರಣೆಯನ್ನು ಮಾಡ್ತಾ ವೆಂಕಟೇಶ್ವರ ಸ್ವಾಮಿಯ ವಾರ್ಷಿಕ ತೆಪ್ಪೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥವರೆಲ್ಲರೂ ಕೂಡ ವಿಶೇಷವಾಗಿರ್ತಕ್ಕಂತಹ ಆನಂದವನ್ನು ಪಡೆದಂಥವರಾಗಿ ಸ್ವಾಮಿ ಪುಷ್ಕರಣಿಯಲ್ಲಿ ವಿರಹಿಸ್ತಾ ಇರತಕ್ಕಂತಹ ಸ್ವಾಮಿಯ ದಿವ್ಯವಾಗಿರ್ತಕ್ಕಂತಹ ತೆಪ್ಪೋತ್ಸವ ಕಾರ್ಯಕ್ರಮದ ಆನಂದವನ್ನು ಅನುಭವಿಸ್ತಾ ಇದ್ದಾರೆ. ಸ್ವಾಮಿಯಾದರೂ ತನಗೆ ಪ್ರಿಯನಾಗಿರ್ತಕ್ಕಂತಹ ಶ್ರೀದೇವಿ ಭೂದೇವಿ ಇಬ್ಬರಿಂದ ಕೂಡಿದಂಥವರಾಗಿ ತೆಪ್ಪೋತ್ಸವ ಕಾರ್ಯಕ್ರಮದಲ್ಲಿ ಭಕ್ತರನ್ನು ಅನುಗ್ರಹಿಸುತ್ತಾ ಭಕ್ತರ ಸಮೀಪಕ್ಕೆ ಹೋಗುತ್ತಾ ಅವರು ನೀಡುವಂತಹ ನೀರಾಜನವನ್ನು ಪಡೆದುಕೊಳ್ಳುತ್ತಾ ಎಲ್ಲರನ್ನ ಅನುಗ್ರಹಿಸ್ತಾ ಇರುವಂತಹದ್ದು. ಸ್ವಾಮಿ ಪುಷ್ಕರಣಿಯ 4 ದಿಕ್ಕುಗಳಲ್ಲಿಯೂ ಕೂಡ ಸುತ್ತಲೂ ಕೂಡ ಭಕ್ತರೆಲ್ಲರೂ ಕೂಡ ವಿಶೇಷವಾದ ರೀತಿಯಲ್ಲಿ ಕುಳಿತುಕೊಂಡು ಬಹಳ ಭಕ್ತಿಯಿಂದ ಆ ಸ್ವಾಮಿಗೆ ನೀಡುವ ನೀರಾಜನವನ್ನು ವೀಕ್ಷಿಸುತ್ತಾ
ಶುಭಪ್ರದವಾಗಿರತಕ್ಕಂತಹ ಸ್ವಾಮಿಯ ಪಾದ ಪದ್ಮಗಳನ್ನು ಆಶ್ರಯಿಸಿ ವೆಂಕಟೇಶ್ವರ ಸ್ವಾಮಿಯ ಈ ವಾರ್ಷಿಕ ತೆಪ್ಪೋತ್ಸವ ಕಾರ್ಯಕ್ರಮದ ಸಂಪೂರ್ಣ ಫಲವನ್ನು, ಬಂದಂತಹ ಅವಕಾಶವನ್ನು ಪೂರ್ಣವಾಗಿ ಅದನ್ನು ಸದುಪಯೋಗಪಡಿಸಿಕೊಳ್ತಾ ಇರುವಂತಹ ದೃಶ್ಯ ನಾವೆಲ್ಲರೂ ವೀಕ್ಷಿಸ್ತಾ ಇದ್ದೇವೆ. ಗೋವಿಂದನ ನಾಮವನ್ನು ಬರೆದಿದ್ದಾರೆ. ಆ ನೌಕೆಯ ಮೇಲೆ ಗೋಪುರವನ್ನು ಸುಂದರವಾದ ರೀತಿಯಲ್ಲಿ ವಿದ್ಯುತ್ ದೀಪಗಳಿಂದ ಅಲಂಕರಿಸಿದ್ದಾರೆ. ವಿದ್ಯುತ್ ದೀಪಗಳ ಮುಖಾಂತರವೇ ಗೋವಿಂದನ ನಾಮವನ್ನು ಕೂಡ ಬರೆದಿರುವಂತಹದ್ದು. ವೇದ ಪಂಡಿತರು ವೇದ ಮಂತ್ರಗಳನ್ನು ಪಠಿಸುತ್ತಾ ವೇದ ಪಾರಾಯಣ ಪ್ರಿಯನನ್ನು ಸಂತೋಷಗೊಳಿಸ್ತಾ ಇದ್ದರೆ, ಸಂಗೀತಗಾರರು ಸಂಗೀತವನ್ನು ಹಾಡಿ ಆ ಭಗವಂತನ ಮಹಿಮೆಯನ್ನು ಕೊಂಡಾಡಿ ಆ ಸ್ವಾಮಿಗೆ ವಿಶೇಷವಾಗಿರತಕ್ಕಂತಹ ಆನಂದವನ್ನು ಉಂಟು ಮಾಡ್ತಾ ಇರುವಂತಹದ್ದು. ಶ್ರೀದೇವಿ ಭೂದೇವಿ ಸಹಿತನಾಗಿ ಶ್ರೀನಿವಾಸ ದೇವರು ನಮ್ಮೆಲ್ಲರನ್ನು ಅನುಗ್ರಹಿಸುತ್ತಾ ನಮ್ಮ ಸಮೀಪಕ್ಕೆ ಬರ್ತಾ ಇದ್ದಾರೆ. ನೌಕಾ ವಿಹಾರ ಯಾತ್ರೆ ಅಂತ ಕರೆಸಲ್ಪಡುತ್ತದೆ. ಇಂತಹ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತಹ ಎಲ್ಲ ಭಕ್ತರು ಧನ್ಯ ಜೀವಿಗಳು ಅನ್ನುವುದರಲ್ಲಿ ಮತ್ತೊಂದು ಮಾತಿಲ್ಲ. ಸ್ವಾಮಿಯ ನಾಮವನ್ನು ಉಚ್ಚರಿಸುತ್ತಾ ಸ್ವಾಮಿಯ ಮಹಿಮೆಯನ್ನು ನಾವೆಲ್ಲರೂ ಕೂಡ ತಿಳಿದುಕೊಳ್ತಾ ನವವಿಧವಾದಂತಹ ಭಕುತಿಯನ್ನು ನೀಡಿ ನಮ್ಮನ್ನು ಅನುಗ್ರಹಿಸು ಎಂಬುದಾಗಿ ಪ್ರಾರ್ಥಿಸೋಣ. ಶ್ರವಣಂ ಕೀರ್ತನಂ ವಿಷ್ಣೋಃ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಮಾತ್ಮನಿವೇದನಂ. ಆ ಭಗವಂತನೊಂದಿಗೆ ಸಖ್ಯವನ್ನು ಮಾಡಬೇಕಂತೆ, ನಮ್ಮನ್ನು ನಾವು ಪೂರ್ಣ ಆ ಸ್ವಾಮಿಗೆ ಅರ್ಪಿಸಿಕೊಳ್ಳಬೇಕಂತೆ. ಆತ್ಮನಿವೇದನೆ ಅಂತ ಹೇಳ್ತಾರೆ. ಆ ರೀತಿಯಾದಂತಹ ಸಂಪೂರ್ಣ ನಾವು ಆ ಭಗವಂತನಲ್ಲಿಯೇ ವಶರಾಗಿ, ಭಗವಂತನಿಗೆ ವಶರಾಗಿ, ಅವನಲ್ಲಿ ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ರಕ್ಷ ರಮಾಪತೆ ಸುರೋತ್ತಮ ಎಂಬುದಾಗಿ ಆ ಸ್ವಾಮಿಯನ್ನು ಕೊಂಡಾಡ್ತಾ ಇದ್ದರೆ, ಆ ಸ್ವಾಮಿಯನ್ನು ಸ್ತುತಿಸ್ತಾ ಇದ್ದರೆ, ಸ್ತೋತ್ರ ಮಾಡ್ತಾ ಇದ್ದರೆ, ಕರುಣಾಪೂರ್ಣವಾದಂತಹ ತನ್ನ ಆ ದೃಷ್ಟಿಯನ್ನು ನಮ್ಮೆಲ್ಲರ ಮೇಲೆ ಬೀರುತ್ತಾನಂತೆ ಶ್ರೀ ಶ್ರೀನಿವಾಸ. ಅದಕ್ಕಾಗಿಯೇ ಹೇಳ್ತಾರೆ, ಸಂಕಟ ಬಂದಾಗ ವೆಂಕಟ ರಮಣ ಅಂತ. ಯಾರಿಗೆ ಏನೇ ಸಂಕಟವಿರಲಿ ಆ ಸಂಕಟವನ್ನು ದೂರ ಪಡಿಸುವಂತಹ ಸ್ವಾಮಿ ಕಲಿಯುಗದಲ್ಲಿ ಯಾರಾದರೂ ಇದ್ದಾರೆ ಅಂದರೆ ಸುಲಭ ಸಾಧ್ಯನಾದಂತಹ ಸ್ವಾಮಿ ಅದು ವೆಂಕಟರಮಣನೇ. ಆದ್ದರಿಂದಲೇ ಆ ವೆಂಕಟರಮಣನನ್ನು ಪ್ರತಿಯೊಬ್ಬರೂ ಕೂಡ ಶರಣು ಹೊಂದುತ್ತಾ ಇರತಕ್ಕಂತಹದ್ದು. ಅನೇಕ ಭಕ್ತ ಜನರ ಮನೆಯ ದೇವರಾಗಿಯೂ ಕೂಡ ವಿರಾಜಿಸ್ತಾ ಇರುವಂತಹನು ವೆಂಕಟೇಶ್ವರನೇ. ಅಂತಹ ಆ ಸ್ವಾಮಿ ಎಷ್ಟೋ ಜನರಿಗೆ ಮಕ್ಕಳಾಗದೇ ಇದ್ದರೂ ಕೂಡ ಸ್ವಾಮಿಗೆ ಹರಕೆಯನ್ನು ಹೊತ್ತಿದರೆ ಸಾಕು, ವೆಂಕಟೇಶ್ವರ ಸ್ವಾಮಿಗೆ ಅವರಿಗೆ ಮಕ್ಕಳಾಗ್ತಕ್ಕಂತಹದ್ದು. ಮಕ್ಕಳಾಗ್ತಾ ಇದ್ದಂತೆ ಆ ವೆಂಕಟೇಶ್ವರನ ನಾಮವನ್ನು ಆ ಮಕ್ಕಳಿಗೆ ಇರಿಸಿ ತಮ್ಮ ಕೃತಜ್ಞತೆಯನ್ನು ಸ್ವಾಮಿಗೆ ಅರ್ಪಿಸ್ತಕ್ಕಂತಹದ್ದು. ಇದೆಲ್ಲವನ್ನು ಕೂಡ ನಾವು ನೋಡ್ತೇವೆ ಲೋಕದಲ್ಲಿ. ಹೀಗೆ ಅನೇಕರು ಆ ಭಗವಂತನ ವಿಶೇಷವಾದಂತಹ ಅನುಗ್ರಹದಿಂದಲೇ ಲೋಕದಲ್ಲಿ ಬಂದಂಥವರಾಗಿರ್ತಾರೆ, ಸಾಧನೆಯನ್ನು ಮಾಡ್ತಕ್ಕಂಥವರಾಗ್ತಾರೆ, ಸಾಧಕರಾಗ್ತಾರೆ, ಸಜ್ಜನರಾಗ್ತಾರೆ. ಅಂತಹ ಸಜ್ಜನರ ಸಹವಾಸವನ್ನು ಸಾಮಾನ್ಯರಾದ ನಾವೆಲ್ಲರೂ ಕೂಡ ಪ್ರಾರ್ಥಿಸುತ್ತಾ ಆ ಭಗವಂತನಲ್ಲಿ ವಿಶೇಷವಾದ ಆಸಕ್ತಿಯನ್ನು, ಶ್ರದ್ಧೆಯನ್ನು, ವಿಶ್ವಾಸವನ್ನು ಇರಿಸಿ ನಾವು ಧನ್ಯರಾಗಬೇಕು. ಸಜ್ಜನರ ಸಹವಾಸವನ್ನು ಕೊಟ್ಟು ಉದ್ಧರಿಸೋ ಹೇ ಸ್ವಾಮಿ ಶ್ರೀಶ ಈಶಾ ಎಂಬುದಾಗಿ ಆ ಸ್ವಾಮಿಯಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಬೇಕು. ಸಜ್ಜನರ ಸಹವಾಸ ಇದ್ದರ ಲಾಭ ಏನು? ಸತಾಂ ಸದ್ಭಿಸ್ಸಂಗಃ ಕಥಮಪಿ ಹಿ ಪುಣ್ಯೇನ ಭವತಿ. ಸಜ್ಜನರ ಸಹವಾಸ ಆಗಬೇಕು ಅಂತಾದರೆ ಪುಣ್ಯ ವಿಶೇಷ ಇರಬೇಕು. ಆ ಪುಣ್ಯ ವಿಶೇಷದ ಅರ್ಜನೆ ಇದೋ ನಡೀತಾ ಇದೆ ಸ್ವಾಮಿಯ ಈ ಉತ್ಸವದಲ್ಲಿ ಪಾಲ್ಗೊಳ್ಳುವುದರ ಮುಖಾಂತರ. ಇದರ ಮುಖಾಂತರವೇ ಸಜ್ಜನರ ಸಹವಾಸವೂ ಕೂಡ ಉಂಟಾಗ್ತಾ ಇದೆ. ಅಂತಹ ಸಜ್ಜನರ ಸಹವಾಸದಿಂದ ಭಗವದ್ ವಿಷಯಕವಾದಂತಹ ವಿಚಾರಗಳನ್ನು ಒಂದೆರಡು ತಿಳಿಯಲಿಕ್ಕಾಗ್ತದೆ. ಅದು ನಮ್ಮ ಈ ಸಂಸಾರ ಬಂಧನದ ವಿಮುಕ್ತಿಗೆ ಕಾರಣೀಭೂತವಾದಂತಹ ಅದ್ಭುತವಾದಂತಹ ಅಮೃತಪ್ರಾಯವಾದ ಫಲವಾಗ್ತದಂತೆ ಸಜ್ಜನರ ಸಹವಾಸ, ಅವರೊಂದಿಗೆ ಮಾತಾಡತಕ್ಕಂತಹದ್ದು. ಅಂತಹ ದಿವ್ಯವಾದಂತಹ
ಫಲವನ್ನು ನೀಡುವಂತಹದ್ದು ಸ್ವಾಮಿಯ ಈ ಉತ್ಸವ ತೆಪ್ಪೋತ್ಸವ ತಿರುಮಲದಿಂದ ಪ್ರತ್ಯಕ್ಷ ಪ್ರಸಾರವನ್ನು ನಾವೆಲ್ಲರೂ ವೀಕ್ಷಿಸ್ತಾ ಇದ್ದೇವೆ. ಸ್ವಾಮಿ ಪುಷ್ಕರಣಿಯ ಮಧ್ಯಭಾಗದಲ್ಲಿ ಸ್ಥಿರವಾಗಿರತಕ್ಕಂತಹ ಮಂಟಪವನ್ನು ನೋಡ್ತಾ ಇದ್ದೇವೆ. ಆ ಮಂಟಪವೇ ಸುತ್ತಲೂ ಕೂಡ ಪ್ರದಕ್ಷಿಣೆಯನ್ನು ಮಾಡ್ತಾ ಇದೆಯೇನೋ ಎಂಬ ಭ್ರಮೆಯನ್ನು ಕೂಡ ಪಡೆದುಕೊಳ್ತಾ ಇದ್ದೇವೆ. ಕಾರಣ ಅದೇ ರೀತಿಯಾಗಿ ಅಲಂಕರಿಸಿರ್ತಕ್ಕಂತಹ ನೌಕೆ. ಮಂಟಪವೇ ಸುತ್ತಾಡ್ತಾ ಇದೆಯೇನೋ ಎಂಬುವಂತೆ ನಮಗೆ ಭಾಸ ಮಾಡ್ತಾ ಇದೆ. ಭಾಸವಾಗುವಂತೆ ಈ ತೆಪ್ಪೋತ್ಸವ ಕಾರ್ಯಕ್ರಮ ನಡೀತಾ ಇದೆ. ನೌಕಾ ವಿಹಾರದಲ್ಲಿ ಭಾಗಿಯಾಗಿ ಶ್ರೀದೇವಿ ಭೂದೇವಿ ಸಹಿತನಾದಂತಹ ಶ್ರೀ ಶ್ರೀನಿವಾಸ ನಮ್ಮೆಲ್ಲರನ್ನ ಅನುಗ್ರಹಿಸ್ತಾ ಇರುವಂತಹದ್ದು. ವಿನಾ ವೆಂಕಟೇಶಂ ನನಾಥೋ ನನಾಥಃ ಸದಾ ವೆಂಕಟೇಶಂ ಸ್ಮರಾಮಿ ಸ್ಮರಾಮಿ. ಪ್ರತಿಯೊಬ್ಬ ಭಕ್ತನೂ ಕೂಡ ಯಾವಾಗಲೂ ಆ ಸ್ವಾಮಿಯಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸ್ತಕ್ಕಂತಹದ್ದು. ವಿನಾ ವೆಂಕಟೇಶಂ, ಆ ವೆಂಕಟೇಶ್ವರ ಸ್ವಾಮಿ ಇಲ್ಲದಿದ್ದರೆ ನಮಗೆ ಲೋಕದಲ್ಲಿ ಇನ್ನೊಬ್ಬ ಒಡೆಯ ಇಲ್ಲವೇ ಇಲ್ಲ. ಆ ಸ್ವಾಮಿಯೇ ನಮ್ಮೆಲ್ಲರ ಒಡೆಯ. ಈಶಾ ವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಹುಂಜೀತಾಹ ಮಾಘೃತ ಕಸ್ಯ ಸಿದ್ಧನಂ. ಆದ್ದರಿಂದ ಯಾರ್ಯಾರ ಹತ್ರ ಹೋಗಿ ಏನೂ ಬೇಡಬಾರದು, ಎಲ್ಲವೂ ಕೂಡ ಆ ಭಗವಂತನಿಗೆ ಸಂಬಂಧಪಟ್ಟಂತಹದ್ದು. ಅವನು ಕೊಟ್ಟದ್ದರಲ್ಲಿ ತೃಪ್ತರಾಗಿ ಜೀವನವನ್ನು ನಡೆಸಬೇಕಂತೆ. ಅದಕ್ಕಾಗಿಯೇ ಆ ಸ್ವಾಮಿಯ ಮಹಿಮೆಯನ್ನು ತಿಳಿದುಕೊಳ್ಳಬೇಕು ಅನ್ನುವಂಥದ್ದು. ಬಹು ವಿಚಿತ್ರವಾದಂತಹ ಈ ಪ್ರಪಂಚದ ಕರ್ತ ಅವನಾಗಿದ್ದಾನೆ, ಸೃಷ್ಟಿಕರ್ತ. ಯಾವಾಗಲೂ ಕೂಡ ಯಾರಿಗೂ ಕೂಡ ಉಪವಾಸ ಇರಿಸುವಿಕೆ ಅನ್ನುವಂತಹದ್ದು ಇಲ್ಲವೇ ಇಲ್ಲ. ಬೆಟ್ಟದ ತುದಿಯಲ್ಲಿದ್ದರೂ ಕೂಡ ವೃಕ್ಷಕ್ಕೆ ಸಮಯಕ್ಕೆ ಅದಕ್ಕೆ ಬೇಕಾದಂತಹ ನೀರು ಸಿಗ್ತದೆ. ಕಲ್ಲಿನ ಒಳಗಡೆ ಕಪ್ಪೆ ಇದ್ದರೂ ಕೂಡ ಅದಕ್ಕೆ ಬೇಕಾದಂತಹ ನೀರಡಿಕೆ ಆದರೆ ಆ ನೀರು ಸಿಗುವಂತೆ ಮಾಡ್ತಾನಂತೆ, ಆಹಾರವನ್ನು ಕೊಡ್ತಾನಂತೆ. ಕಲ್ಲೊಳಗಡೆ ಇರುವಂತಹ ಕಪ್ಪೆಗೆ ಆಹಾರ ಕೊಡುವಂಥವನು ಯಾರು? ಆ ಭಗವಂತನೇ. ಆದ್ದರಿಂದ ತಲ್ಲಣಿಸದಿರು ಕಂಡ್ಯ ತಾಳು ಮನವೇ ಎಂಬುದಾಗಿ ದಾಸರು ಆ ಮನಸ್ಸಿಗೆ ಸಮಾಧಾನವನ್ನು ಮಾಡ್ತಾ ಇದ್ದಾರಂತೆ. ಆ ಸ್ವಾಮಿ ನಮ್ಮನ್ನು ಈ ಲೋಕಕ್ಕೆ ತಂದಿದ್ದಾನೆ ಅಂತಂದರೆ ಸಾಧನವನ್ನು ಮಾಡಿಸಲಿಕ್ಕಾಗಿ. ಅಂತಹ ಸಾಧನೆಯನ್ನು ಮಾಡದ ಹಾಗೆ ನಾವು ವ್ಯರ್ಥವಾಗಿ ಕಾಲವನ್ನು ಕಳೆದದ್ದು ಅಂತಾದರೆ ಈ ಮಾನವ ಜನ್ಮ ವ್ಯರ್ಥವಾಗ್ತದೆ. ಇದ ಹಾನಿ ಮಾಡದಿರಿ ಹುಚ್ಚಪ್ಪಗಳಿರ ಎಂಬುದಾಗಿ ದಾಸರು ತಿಳಿಸಿದಂತಹ ಆ ಸಂದೇಶವನ್ನಾದರೂ ತಿಳಿದು ನಾವೆಲ್ಲರೂ ಕೂಡ ಸಾಧಕರಾಗೋಣ. ಸ್ವಾಮಿಯ ಉತ್ಸವದಲ್ಲಿ ಪಾಲ್ಗೊಂಡಂಥವರಾಗಿ ವಿಶೇಷವಾದಂತಹ ಪುಣ್ಯ ಸಂಪಾದನೆಯನ್ನು ಮಾಡೋಣ. ಧರ್ಮ ಕಾರ್ಯದಲ್ಲಿ ನಿರತರಾಗೋಣ. ಧರ್ಮೋ ರಕ್ಷತಿ ರಕ್ಷಿತಃ. ಧರ್ಮವನ್ನು ನಾವು ರಕ್ಷಣೆ ಮಾಡಿದ್ದು ಅಂತಾದರೆ ರಕ್ಷಿಸಲ್ಪಟ್ಟಂತಹ ಧರ್ಮ ನಮ್ಮ ರಕ್ಷಣೆಯನ್ನು ಮಾಡೇ ಮಾಡ್ತದಂತೆ. ಶ್ರೀಯಃಕಾಂತಾಯ ಕಲ್ಯಾಣ ನಿಧಯೇ ನಿಧಯೇರ್ತಿನಾಂ ಶ್ರೀ ವೆಂಕಟ ನಿವಾಸಾಯ ಶ್ರೀನಿವಾಸಾಯ ಮಂಗಳಂ. ಸರ್ವೇ ಜನ ಸುಖಿನೋ ಭವಂತು. ಸಮಸ್ತ ಸನ್ಮಂಗಳಾನಿ ಭವಂತು.